ನಮ್ಮ ಮಸಾಲ ಸಳ್ಳಿ ಸರಿ ಆಯಿತು. ಈ ಹದ ಇರಬೇಕು. ಒಂಥರ ಕಲರ್ಫುಲ್ಲಾಗಿ ಕಾಣ್ತಾ ಉಂಟು ನೋಡಿ ಫ್ರೆಂಡ್ಸ್. ಸಾರು ಸಾಂಬಾರೆಲ್ಲ ತಿಂದು ನಮಗೆ ತುಂಬ ಬೋರ್ ಆಗಿರ್ತದೆ. ಅದಕ್ಕೆ ನಾನಿವತ್ತೊಂದು ಮುಳ್ಳು ಸೌತೆಯಿಂದ ಮಸಾಲ ಸಳ್ಳಿ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸಿಕೊಡ್ತೇನೆ. ತುಂಬಾ ಸಿಂಪಲ್, ಏನು ಕಷ್ಟ ಇಲ್ಲ, 5 ನಿಮಿಷದಲ್ಲಿ ಮಾಡಿ ಮುಗಿಸ್ಬೋದು. ಯಾವ ರೀತಿ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಮುಳ್ಳು ಸೌತೆಯ ಮಸಾಲ ಸಳ್ಳಿ ಮಾಡಲಿಕ್ಕೆ ಬೇಕಾಗಿ ನಾನಿಲ್ಲಿ ಒಂದು ಮುಳ್ಳು ಸೌತೆನ ತಗೊಂಡಿದ್ದೇನೆ. ಚೆನ್ನಾಗಿ ತಗೊಂಡಿರುವಂಥದ್ದು. ಇದನ್ನ ಈಗ ಚಿಕ್ಕದಾಗಿ ಕಟ್ ಮಾಡುವ. ನೋಡಿ, ನಮ್ಮ ಸಳ್ಳಿಗೆ ಉಂಟಲ್ಲ, ನಮಗೆ ಎಷ್ಟು ಸಪೂರ ಆಗ್ತದೆ ಅಷ್ಟು ಸಪೂರಕ್ಕೆ ಈ ಮುಳ್ಳು ಸೌತೆನ ಕಟ್ ಮಾಡಬೇಕು. ಏನು ತುಂಬ ಸಾಮಗ್ರಿ ಎಲ್ಲ ಹಾಕಲಿಕ್ಕಿಲ್ಲ, ಬರೀ 5 ನಿಮಿಷಕ್ಕೆ ಮಾಡ್ಕೊಳ್ಳಿಕ್ಕೆ ಆಗುವಂಥದ್ದೊಂದು ಒಳ್ಳೆ ರೆಸಿಪಿ ಇದು. ಒಂದು ಮುಳ್ಳು ಸೌತೆ ಇದ್ದರೆ ಸಾಕು, ಈ ಥರ ರಪ್ಪ ಮಾಡಿ ಮುಗಿಸ್ಬೋದು. ಏನು ಇದಕ್ಕೆ ಗ್ಯಾಸ್ ಎಲ್ಲ ಬೇಕಾಗಿಲ್ಲ, ಮತ್ತು ಏನು ಹುರಿಲಿಕ್ಕಿಲ್ಲ, ಎಂಥದಿಲ್ಲ. ಡೈರೆಕ್ಟಾಗಿ ಮುಳ್ಳು ಸೌತೆಯನ್ನು ತೆಗೆಯುವುದು, ಚಿಕ್ಕದಾಗಿ ಕಟ್ ಮಾಡಿಕೊಳ್ಳೋದು, ಅದಕ್ಕೆ ಮಸಾಲೆಯನ್ನು ರೆಡಿ ಮಾಡೋದು. ನೋಡಿ, ಇದರಲ್ಲಿ ಏನು ವಿಶೇಷ ಇಲ್ಲ. ಈ ಮುಳ್ಳು ಸೌತೆಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಳ್ಳೋದೇ ಇದರ ಒಂದು ಸ್ಪೆಷಾಲಿಟಿ. ಅಂದರೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾವು ರೆಡಿ ಮಾಡಿಕೊಂಡ್ರೆ ಆಯಿತು. ಮುಳ್ಳು ಸೌತೆಯನ್ನು ಚಿಕ್ಕದಾಗಿ ಕಟ್ ಮಾಡಲಿಕ್ಕೆ ಬೇಕಾಗಿ ಒಂದು ಸ್ವಲ್ಪ ಟೈಮ್ ಹಿಡಿತದೆ, ಒಂದು 5 ನಿಮಿಷ ಅದಕ್ಕೆ ಹಿಡಿತದೆ. ಮತ್ತೇನು ದೊಡ್ಡ ವಿಷಯ ಇಲ್ಲ ಇದರಲ್ಲಿ. ಒಂದು ಪಾತ್ರಕ್ಕೆ ಹಾಕಿಕೊಳ್ಳುವ. ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸುವ. ಇವಾಗಲೇ ನಾವು ಉಪ್ಪನ್ನು ಹಾಕಿ ಮುಳ್ಳು ಸೌತೆಗೆ ಫುಲ್ ಮಿಕ್ಸ್ ಮಾಡಿದರೆ ಉಂಟಲ್ಲ, ಉಪ್ಪು ಚೆನ್ನಾಗಿ ಹೇಳ್ಕೊಳ್ತದೆ. ಎಲ್ಲ ಕಡೆಗೆ ಮಿಕ್ಸ್ ಮಾಡುವ. ಇವಾಗ ನಾವು ಮಸಾಲೆ ತಳ್ಳಲಿಕ್ಕೆ ಬೇಕಾಗಿರುವ ಮಸಾಲೆಯನ್ನು ರೆಡಿ ಮಾಡುವ. ಹಸಿ ಮಸಾಲೆ, ಯಾವ ಮಸಾಲೆಯನ್ನು ಕೂಡ ಇಲ್ಲಿ ಹುರಿಲಿಕ್ಕಿಲ್ಲ. ನಾನಿಲ್ಲೊಂದು ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಹಾಕೊಳ್ತಾ ಇದ್ದೇನೆ. ಮೀಡಿಯಮ್ ಸೈಜ್ನ ತೆಂಗಿನಕಾಯಿ. ಖಾರಕ್ಕೆ ಬೇಕಾಗಿ ಒಂದು 4 ಬ್ಯಾಡಗಿ ಮೆಣಸನ್ನು ಹಾಕ್ಕೊಳ್ತೇನೆ. ಇಡೀ ಬ್ಯಾಡಗಿ ಮೆಣಸನ್ನು ಹಾಕೋದು ಬೇಡ, ಕಟ್ ಮಾಡಿ ಹಾಕೋಬೋದು, ಬೇಗ ಸಣ್ಣ ಆಗ್ತದೆ. ನಾನಿಲ್ಲೊಂದು 4 ಬ್ಯಾಡಗಿ ಮೆಣಸನ್ನು ಹಾಕ್ಕೊಂಡೆ. ತುಂಬ ಖಾರ ಬೇಕಾದವರು ಸ್ವಲ್ಪ ಜಾಸ್ತಿ ಕೂಡ ಹಾಕೋಬೋದು. ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ. ಇಲ್ಲಿ ತುಂಬ ಸಾಸಿವೆ ಬೇಡ, ತುಂಬ ಸಾಸಿವೆ ಹಾಕಿದರೆ ಕಹಿ ಬರ್ತದೆ. ಹಾಗಾಗಿ ಅರ್ಧ ಸ್ಪೂನ್ ಅಷ್ಟೇ ಸಾಕಾಗ್ತದೆ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸುವ. ಒಂದು ಅರ್ಧ ಲೋಟ ಆಗುವಷ್ಟು ನೀರು, ನುಣ್ಣಗೆ ರುಬ್ಬಬೇಕು, ಸ್ವಲ್ಪ ಕೂಡ ತರಿ ಇರಬಾರ್ದು. ಮುಳ್ಳು ಸೌತೆ ನೀರೆಲ್ಲ ಬಿಟ್ಕೊಂಡಿದೆ ನೋಡಿ, ನಿಮಗೆ ನೀರು ಕಾಣ್ತಿರ್ಬೋದು. ಉಪ್ಪು ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. ಇಷ್ಟು ಸಣ್ಣಗೆ ರುಬ್ಬಿಕೊಳ್ಬೇಕು, ಸ್ವಲ್ಪ ಕೂಡ ತರಿ ಇಲ್ಲ. ಬೇಕಾದರೆ ನಮಗೆ ನೀರು ನೋಡಿ ಸೇರಿಸ್ಬೋದು. ನಾನಿದಕ್ಕೆ ತುಂಬ ನೀರು ಹಾಕಲಿಲ್ಲ ರುಬ್ಬಬೇಕಾದ್ರೆ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡುವ. ಹಾಗೇನಾದರೂ ನೀರು ಬೇಕಂತಿದ್ರೆ ಮಸಾಲೆ ರುಬ್ಬಿದ ಮಿಶ್ರಣ ಇರ್ತದೆ ನೋಡಿ, ಅದಕ್ಕಿಂತ ಸ್ವಲ್ಪ ನೀರು ಮಾಡಿಕೊಂಡು ಇದಕ್ಕೆ ಸೇರಿಸ್ಕೋಬೋದು. ನೋಡಿ, ನಮ್ಮ ಮಸಾಲ ಸಳ್ಳಿ ಸರಿ ಆಯಿತು. ಈ ಹದ ಇರಬೇಕು. ಇನ್ನು ನೀರು ಬೇಡ ಮಾಡ್ಕೊಳ್ಳೋದು. ಒಂಥರ ಕಲರ್ಫುಲ್ಲಾಗಿ ಕಾಣ್ತಾ ಉಂಟು ನೋಡಿ. ನಾರ್ಮಲಾಗಿ ನೀವು ಸಾರು ಸಾಂಬಾರೆಲ್ಲ ತಿಂದು ನಾಳೆಗೆ ಜಡ್ಡು ಕಟ್ಟು ಹೋಗಿರ್ತದೆ. ಏನಾದರೂ ಸ್ವಲ್ಪ ಡಿಫ್ರೆಂಟ್ ಬೇಕು ಅಂತ ಹೇಳಿ ಅನ್ನಿಸ್ತಿರ್ತದೆ. ಅವಾಗ ಉಂಟಲ್ಲ, ಈ ಥರ ಒಂದು ರೆಸಿಪಿ ಮಾಡಿದರೆ ಮನೆಯವರಿಗೆಲ್ಲ ಇಷ್ಟ ಆಗ್ತದೆ. ಮತ್ತು ಸ್ವಲ್ಪ ಡಿಫ್ರೆಂಟ್ ಆದ ರೆಸಿಪಿ, ಹೆಲ್ತಿಗೆ ಕೂಡ ಭಾರಿ ಒಳ್ಳೆಯದು. ನೋಡಿದ್ರಲ್ಲ ಫ್ರೆಂಡ್ಸ್, ಮುಳ್ಳು ಸೌತೆಯ ಮಸಾಲ ಸಳ್ಳಿ ಯಾವ ರೀತಿ ಮಾಡೋದು ಅಂತ ಹೇಳಿ. ತುಂಬಾ ಚೆನ್ನಾಗಿದೆ ರೆಸಿಪಿ. ನೀವು ಕೂಡ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ. ಎಲ್ರಿಗೂ ಇಷ್ಟ ಆಗ್ತದೆ, ಮಕ್ಕಳಿಗಂತೂ ಭಾರಿ ಇಷ್ಟ ಆಗ್ತದೆ. ಹಾಗಾದರೆ ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಥ್ಯಾಂಕ್ ಯು.